ಮೆಟ್ರೋಪಾಲಿಟನ್ ಸಿಟಿ ಆಲ್ಮೋಸ್ಟ್ ಆಲ್ ಇಂಡಿಯಾ. ನಮ್ಮ ಬೆಂಗಳೂರಿಗೆ ನಾವು ತೆಗೆದುಕೊಂಡಾಗ ಮೋರ್ ದೆನ್ 110 ಇದೆ. ಅದು ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ ನಾವು ಹೇಳ್ತೀವಿ. ಏರ್ ಕ್ವಾಲಿಟಿ ಇಂಡೆಕ್ಸ್ ಇಟ್ ಮೀನ್ಸ್ ಏನು, ಇದೇನಿರ್ತಲ್ಲ ಕಾರ್ಬನ್ ಡೈಆಕ್ಸೈಡ್ ಆಗಲಿ, ನೈಟ್ರೋಜನ್ ಆಗಲಿ, ಇವು ಸಲ್ಫರ್ ಆಗಲಿ, ಸಲ್ಫರ್ ಆಸಿಡ್ ಆಗಿ ಪರಿವರ್ತನೆ ಕೊಡ್ತಾರೆ. ಅದ್ರ ಪ್ರಮಾಣ ಏನಾಗಬೇಕು, ಲೆಸ್ ದೆನ್ 50 ಇದ್ದರೆ ನಾವು ಆರಾಮಾಗಿ ಇರ್ತೀವಿ. 50 to 100 ಇದ್ದರೆ ಅಲ್ಲಿ ಮಾಡ್ರೇಟ್ ಆಗಿರ್ತೀವಿ. ಅದು 100 to 200 ಇದ್ದರೆ ಮತ್ತೆ ಏನಾಯ್ತು, ಡೇಂಜರಸ್ ಫೀಲ್ಡ್ ಬರ್ತೀವಿ. 100 to 200, 200 to 300 ಇದ್ದರೆ ಇಟ್ಸ್ ಎ ಮೋಸ್ಟ್ ಡೇಂಜರಸ್ ಎಂಬ ಒಂದು ಅಂಶವನ್ನು ನಾವು ಕಾಣ್ತೀವಿ. ಅಂದರೆ ನಮ್ಮ ಡೆಲ್ಲಿ 210 ಮೇಲೆ ಅಂದ್ರೆ ಅರ್ಥ ಏನಾದಲ್ಲಿ ಅಲ್ಲಿ ಉಸಿರಾಡಲಿಕ್ಕೆ ಜನರಿಗೆ ಏನಾಗ್ತದೆ, ತೊಂದರೆದಾಯಕ ಆಗಿರ್ತಕ್ಕಂಥ ಅಂಶವನ್ನು ಕಾಣ್ತೀವಿ. ನಮಗೆ ಕಾಣೋದಿಲ್ಲ. ಇಲ್ಲಿಗ ಈ ಮೆಟ್ರೋಪಾಲಿಟನ್ ಸಿಟಿ ಅಥವಾ ಮೆಗಾ ಸಿಟಿಗಳಿಗೆ ನಾವು ಹೋದರೆ ಸಂಪೂರ್ಣವಾಗಿ ಸಮಸ್ಯೆ ಇರೋದಿಲ್ಲ. ಹಾಗಾಗಿ ಆ ಡೆಲ್ಲಿ ಸರ್ಕಾರ ಒಂದು ಹೇಳ್ತು, ಆ್ಯಡ್ ನಂಬರ್ ಆ್ಯಂಡ್ ಯುವನ್ ನಂಬರ್ ವೆಹಿಕಲ್ ಕೊಟ್ಬಿಡಬೇಕು. ಒಂದು ದಿವಸ ಆ್ಯಡ್ ನಂಬರ್ ಬಂತು, ನಂಬರ್ 1 ಬಂತು ಅಂದರೆ ಅದೇ ಇವತ್ತು ನಂಬರ್ 1 ವೆಹಿಕಲ್ ಅಥವಾ ಆ್ಯಡ್ ನಂಬರ್ ಏನಿರ್ತಾವ 1, 3, 5, 7 ಲಾಸ್ಟ್ ನಂಬರ್ಸ್, ಆ ನಂಬರ್ನ ಇವತ್ತು ವೆಹಿಕಲ್ ತಗೊಂಡು ಹೋಗ್ಬೇಕು. ಮತ್ತು ಮಾರನೇ ದಿವಸ ಯುವನ್ ನಂಬರ್ 2, 4, 6, 8 ನಂಬರ್ ಬರಬೇಕು ಅಂತ ಸರ್ಕಾರ ಅಲ್ಲಿ ಏನು ಮಾಡ್ತು, ಡೆಲ್ಲಿ ಸರ್ಕಾರ, ಕೇಜ್ರಿವಾಲ್ ಸರ್ಕಾರ ಲಾಸ್ಟ್ ಇಯರ್ ಕೂಡ ಮಾಡಿತ್ತು. ಅಂದರೆ ಅರ್ಥ ಏನು, ಆದಷ್ಟು ಮಟ್ಟಿಗೆ ಕಡಿಮೆ ಮಾಡ್ತಕ್ಕಂಥ ಒಂದು ಅಂಶವನ್ನು ಕಾಣ್ತು. ಇವೆಲ್ಲ ಯಾವುದರಿಂದ ಬರ್ತವೆ, 2 ವೀಲರ್ಸು, 4 ವೀಲರ್ಸು. ಆಮೇಲೆ ಅಲ್ಲಿ ಆ ಡೆಲ್ಲಿ ಸಮಸ್ಯೆ ಬೇರೆ. ಅಲ್ಲಿ ಏನು ಪಂಜಾಬ್ ಹರಿಯಾಣದಲ್ಲಿ ಗೋಧಿ ಏನು ಭತ್ತ ಬೆಳೀತಾರಲ್ಲ ಅದನ್ನೆಲ್ಲ ಸುಟ್ಟು ಬಿಡ್ತಾರೆ. ಅಥವಾ ಕಾರ್ಮೋಡವಾಗಿ ಏನಾಗ್ತದೆ, ಸಮೀಪ ಪ್ರದೇಶಗಳಿಗೆ ಆವರಿಸಿಕೊಳ್ತದೆ. ಅದರಿಂದ ಅಲ್ಲಿ ಮಾಲಿನ್ಯ ಏನಾಯಿತು, ಹೆಚ್ಚಿಗೆ ಆಯ್ತು ಅಂತ ನಾವಿಲ್ಲಿ ಹೇಳ್ತೇವೆ. ಯಾಕಂದರೆ ನಾವು ತೆಗೆದುಕೊಳ್ತಕ್ಕಂಥ ಗಾಳಿ ಪ್ರಮಾಣ ಎಷ್ಟಿದೆ ಅಂದರೆ ಮನುಷ್ಯನಿಗೆ 18 kg ಗಾಳಿ ತೊಗೊತಾನೆ. ಹೌದಾ, 2ರಿಂದ 2.5 kg ಊಟ ತೊಗೊತೀವಿ, ಹೌದಲ್ಲ. ಆಮೇಲೆ 1ರಿಂದ 1.5 kg ಲೀಟ್ರ್ ಏನು ಮಾಡ್ತೀವಿ, ನೀರು ಬೇಕು ನಮಗೆ. ಅಂದರೆ 18 kg ಏನು ಬೇಕು, ಗಾಳಿ ಬೇಕು. ಅಂದ್ರೆ ನಾವೆಲ್ಲ ಬದುಕಿರೋದು ಯಾವ್ದ್ರ ಮೇಲೆ, ಗಾಳಿ ಮೇಲೆ. ಗಾಳಿ ಏನಾಗೈತಿ, ವಿಷಕಾರಿಯಾಗಿರ್ತಕ್ಕಂಥ ಅಂಶವನ್ನು ಅಲ್ಲಿ ಕಾಣ್ತೇವೆ. ಇಂತಹ ಒಂದು ಗಾಳಿಯನ್ನು, ಶುದ್ಧ ಗಾಳಿಯನ್ನು ಮಾಡ್ತಕ್ಕಂಥ ಕಾರ್ಯ ಯಾವ ಮಾಡ್ತವೆ, ಇಲ್ಲಿ ಅರಣ್ಯಗಳು ಮಾಡ್ತವೆ. ಒಂದು ಮರ ಇದೆ ಇಲ್ಲಿ, ಬಹುಶಃ 2 ಮರಗಳು ಸಾಕಿರಿ. ಒಂದು ಮರ 200 ಜನರಿಗೆ ಆಗುವಷ್ಟು, ಒಂದು ದಿವಸದಲ್ಲಿ 200 ಜನರಿಗೆ ಆಗುವಷ್ಟು ಆಮ್ಲಜನಕವನ್ನು ಬಿಡುಗಡೆ ಮಾಡ್ತದೆ. ಅಂದರೆ 200 × 18 ಮಾಡಿರಿ, 18 2 36, 3600 kg ಗಾಳಿಯನ್ನು ಆ ಮರ ಏನಾಗ್ತದೆ, ಉತ್ಪಾದನೆ ಮಾಡ್ತದೆ. ಆ ಮರ ಕಡಿದ್ರೆ 3600 ಜನರಿಗೆ ಏನು ಸಿಗೋದಿಲ್ಲ, ಆಕ್ಸಿಜನ್ ಪ್ರಮಾಣ ಸಿಗೋದಿಲ್ಲ. ಈಗ ಗೊತ್ತಿದೆ ಆಕ್ಸಿಜನ್ ಎಷ್ಟು ರೇಟ್ ಐತಿ. ಆಕ್ಸಿಜನ್ ಸಿಗಲಿಕ್ಕೆ ಲಾಸ್ಟ್ ಕೊರೋನಾದಲ್ಲಿ ಜನ ಹೇಗಾದರೂ ಎಂತಾದರೂ, ಆದರೂ ನಾವೇನು ಮಾಡಿಲ್ಲ, ಇನ್ನೂ ಜಾಗೃತರಾಗಿಲ್ಲ. ಕಷ್ಟ ಬಂದಾಗ ಅಷ್ಟೇ ನಮಗೆ ಯಾವಾಗ ತೀರ್ತು ನಂತರ ಆಸ್ ಇಟ್ ಇಸ್ ನಮ್ಮ ಡ್ಯೂಟಿ ಏನಾಗ್ತದೆ, ರನ್ನಿಂಗ್ ಆಗ್ತಕ್ಕಂಥ ಒಂದು ಅಂಶವನ್ನು ಕೂಡ ನಾವು ಕಾಣ್ತೀವಿ. ಇಂತಹ ಒಂದು ವಾಯುವನ್ನು ನಾವು ಸಂರಕ್ಷಣೆ ಮಾಡಬೇಕು. ಗಾಳಿಯನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಅಂದರೆ ವೆಹಿಕಲ್ಗಳ ಬಳಕೆ ಕಡಿಮೆ ಮಾಡಬೇಕು, ಹೌದಾ. ಈ ಒಂದು ಅಥವಾ ಮಿಥೇನ್ ಬಳಕೆ ಕಡಿಮೆ ಮಾಡಬೇಕು, CFC ಕಡಿಮೆ ಮಾಡಬೇಕು. CFC ಗೊತ್ತಾರೆ, ಕ್ಲೋರೋಫ್ಲೋರೋ ಕಾರ್ಬನ್. ನಮ್ಮ ಇವನಿಗೆ ಕಾರ್ ಬಂತು ಅಂದರೆ AC ಬಂತು, ಗಾಳಿ ಬೇಕಾದಷ್ಟು ಹೊರಗಡೆಗೆ, ಆದರೆ AC ಕೂತ್ಕೋಬೇಕು. ಹೌದು, AC ಏನು ಅಂತ ಹೇಳ್ತೇವೆ ರೂಮ್ನ್ಯಾಗ. ಅವ AC ಬಿಟ್ಟು ಎಲ್ಲ ಹೊರಗಡೆ ಬಂದರೆ ಅದು ಕನ್ನಡ ಅರ್ಥ AC ಅಂದರೆ ನಿಮ್ಗೆ ಗೊತ್ತೈತಿ. ಅದು ಇಂಗ್ಲೀಷ್ AC ಬೇರೆ, ಕನ್ನಡ AC ಬೇರೆ. ಅದು ಆ ರೀತಿ ಪರಿಸ್ಥಿತಿಯನ್ನು ಉಂಟು ಮಾಡ್ತದೆ. ನಮ್ಮ ಮನೆಯಲ್ಲಿ ಫ್ರಿಜ್ ಇರ್ತದೆ, ಆ ಫ್ರಿಜ್ ಏನು ಮಾಡ್ತದೆ, ಕ್ಲೋರಿನ್ ಅಣುಗಳನ್ನು ಕೊಡ್ತದೆ, ಅದು ಬಿಡುಗಡೆ ಮಾಡ್ತದೆ. CFC ಅಲ್ಲಿ ಏನಾಗಿ ಕರಗಿ ಅಥವಾ ಸುಟ್ಟು ಅಲ್ಲಿ ಕ್ಲೋರಿನ್ ಬರ್ತದೆ. ಆ ಕ್ಲೋರಿನ ಒಂದು ಅಣು ಈ ಒಂದು ಓಝೋನಿನ 5 ಲಕ್ಷ ಅಣುಗಳನ್ನು ನಾಶ ಮಾಡ್ತದೆ. ಓಝೋನ್ ಅಂದರೆ ನಿಮಗೇನು ಗೊತ್ತಿಲ್ಲ, ಇದ್ರ ಬಗ್ಗೆ ಹೇಳ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಇಟ್ಸ್ ಎ ಅಂಬ್ರೇಲಾ, ಪ್ರೊಟೆಕ್ಟ್ ಅಂಬ್ರೇಲಾ. ನಮ್ಮನ್ನು ರಕ್ಷಣೆ ಮಾಡೋದೇ ಯಾವುದು, ಓಝೋನ್. ಅದು ಕೂಡ ನಾಶ ಆಗ್ತಕ್ಕಂಥ ಅಂಶವನ್ನು ಕಾಣ್ತೇವೆ. ಹಾಗಾಗಿ ನಾವು ಜಾಗೃತರಾಗಬೇಕು. ಇವುಗಳ ಒಂದು ಸಂರಕ್ಷಣೆ ಮಾಡ್ತಕ್ಕಂಥ ಅಂಶವನ್ನು ಕೂಡ ನಾವಿಲ್ಲಿ ಕಾಣ್ತೇವೆ. ಇನ್ನು ನೀರಿನ ಬಗ್ಗೆ ಬಂದ ನಂತರಕ್ಕೂ ಮುಗಿದು ಹೋಯ್ತು. ಯಾರು ಹೇಳಿ ನಾನು ಬಾಟಲ್ ನೀರೇ, ಇನ್ನೊಂದು ಸ್ವಲ್ಪ ಬಿಸ್ಕ ನೀರು ಎಲ್ಲಿಂದ ಬರ್ತೈತಿ ಅಂದರೆ ಬಾಟಲಿಂದ ಬರ್ತದೆ. ಈಗಾಗಲೇ ಎಲ್ಲ ಹುಡುಗರು ಹೇಳ್ತಾರೆ ಹಾಲು ಎಲ್ಲಿಂದ ಬರ್ತೈತಿ, ಅದ ಬಾಟಲೇ ಬರ್ತೈತಿ. ಇಲ್ಲ ಏನು ಮಾಡ್ತಾರೆ, ಹಾಲು ಏನು ಡೆಲಿವರಿ ಮಾಡ್ತಾನೆ ಅವ್ರು ಹಾಲು ಕೊಡ್ತಾನೆ. ಆಕಳ ಎಮ್ಮೆ ಯಾವ ಕೊಡ್ತಾವಂತ ಗೊತ್ತಿಲ್ಲ ಜನರಿಗೆ. ಆ ಪರಿಸ್ಥಿತಿ ಮುಂದೊಂದು ದಿನ ಬರ್ತದೆ. ಈ ದೃಷ್ಟಿಯನ್ನು ಇಟ್ಟುಕೊಂಡಾಗ ನಾವು ಇಂತಹ ಒಂದು ನೈಸರ್ಗಿಕ ಸಂಪನ್ಮೂಲಗಳು ಏನು ಮಾಡಬೇಕು, ಸಂರಕ್ಷಣೆ ಮಾಡ್ತಕ್ಕಂಥ ಅಂಶವನ್ನು ಕಾಣ್ತೇವೆ. ಅದಕ್ಕೆ ಕೆಲವೊಂದು ಕಾಯ್ದೆಗಳನ್ನು ಕೂಡ ನಾವು ಕಾಣ್ತೇವೆ. ಈ ಜಲಮಾಲಿನ್ಯ ನಿರ್ವಹಣೆಗೆ 1974ರಲ್ಲಿ ಒಂದು ಕಾನೂನು ಬಂತು. ವಾಯು ಮಾಲಿನ್ಯ ನಿರ್ವಹಣೆಗೆ 1981ರಲ್ಲಿ, ಇನ್ನು ಪರಿಸರ ಸಂರಕ್ಷಣಾ ಕಾಯ್ದೆ 1986ರಲ್ಲಿ, ಇನ್ನು ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್ ಅಂದರೆ 1980ರಲ್ಲಿ, ಇನ್ನು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ಗೆ 1972ರಲ್ಲಿ ಒಂದು ಕಾಯ್ದೆ ಬಂತು. ಕಾಯ್ದೆಗಳು ಹಲವಾರು ಇದ್ದಾವೆ. ಕಾಯ್ದೆ ಮಾಡೋರು ಯಾರು,
ಕಾಯ್ದೆ ಮಾಡೋರು ಯಾರು? ಅಧಿಕಾರಿಗಳೆಲ್ಲ ನಾವು ನೀವೇ. ವಿ ಆರ್ ದಿ ಲಾ ಮೇಕರ್ಸ್ ಆ್ಯಂಡ್ ಆಲ್ಸೋ ವಿ ಆರ್ ದಿ ಲಾ ಬ್ರೇಕರ್. ಕಾಯ್ದೆ ಮಾಡೋರು ನಾವೇ, ಕಾಯ್ದೆಯನ್ನು ಮುರಿಯೋರು ನಾವು. ಹಂಗಾಗ್ತಕ್ಕಂಥದ್ದು ಅಲ್ಲ. ಯಾಕಂದರೆ ಇಂಡಿಯಾ ಇಸ್ ಎ ಡೆಮೋಕ್ರೆಟಿಕ್ ಕಂಟ್ರಿ ಅಂತ ನಾವು ಹೇಳ್ತೀವಿ. ಏನು ಬೇಡ ಒಂದು ಮಾಡ್ತಾರೆ, ಏನು ಮಾಡಿದ್ರೆ ತಪ್ಪಾದ ಬೆಳಿತಾರೆ. ಹಂಗಲ್ಲ, ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಈ ಕಾಯ್ದೆಗಳು ಅನುಷ್ಠಾನಕ್ಕೆ ಅರ್ಥನೇ ಇಲ್ಲ. ನೀರು ಮಾಲಿನ್ಯ ಬಹುಶಃ ಯಮುನಾ ನದಿಯನ್ನು ನೋಡಲಿದ್ರು ಎಲ್ಲರೂ ಇದ್ರಾಗ ನೋಡ್ರಿ ಫೋಟೋ. ಅದೇ ಬೇಸಿಗೆ ನೋಡ್ಬೇಕು, ಬೆಳೆಗಾಲದಲ್ಲೆಲ್ಲ. ಅದ ಗಂಗೆ ಭಾಳ ಪವಿತ್ರ ಅಂತ ನಾವು ಹೇಳ್ತೀವಿ. ಗಂಗೆ ಪವಿತ್ರ ಮಾಡಲಿಕ್ಕೆ ಎಷ್ಟೋ ಕೋಟ್ಯಾಂತರ ರೂಪಾಯಿಗಳನ್ನು ಭಾರತ ಸರ್ಕಾರ ಖರ್ಚು ಮಾಡ್ತಾರೆ ಶುದ್ಧೀಕರಿಸಲಿಕ್ಕೆ. ಅಷ್ಟು ಬೇಡ. ಇಲ್ಲಿ ಹೊಸಪೇಟೆ ಹತ್ರ ಒಂದು ಅಮ್ಮನ ದೇವಸ್ಥಾನ ಇದೆ, ಯಾವುದೋ ಒಂದು ಅಂತಾರೆ, ರೈಲ್ವೆ ಹತ್ರ ಐತೆ, ಹುಲಿಗಮ್ಮ ದೇವಸ್ಥಾನ. ಅಲ್ಲಿ ಹೋಗ್ಬಿಟ್ರೆ ಜನರು ಬಟ್ಟೆ ಗಿಟ್ಟೆ ಅದು ಏನೈತಿ ಅನ್ನೋ ಜನರಿಗೆ ಗೊತ್ತಿಲ್ಲ. ಒಂದು ಕಲ್ಪನೆ, ಮೂಢನಂಬಿಕೆ ಹಾಕೊಂಡು ಒಂದು ಬಟ್ಟೆನ ಅಲ್ಲಿ ಬಿಟ್ಬಿಡೋದು. ನಮ್ಮ ಕರ್ಮೆಲ್ಲ ಹೋಗ್ಬಿಡ್ತು. ಅದು ಎಲ್ಲ ಬಿಟ್ಟು ಆ ನದಿ ಅನ್ನೋದು ಪೊಲ್ಯೂಟೆಡ್ ಆಗಿದೆ. ಭಾರತದ ಬಹುತೇಕ ಎಲ್ಲ ನದಿಗಳು ಪೊಲ್ಯೂಟೆಡ್ ವಾಟರ್ನಿಂದ ಕೂಡಿದ್ದಾವೆ. ನಾವೇ ಪೊಲ್ಯೂಷನ್ ಮಾಡ್ತಕ್ಕಂಥ ಅಂಶವನ್ನು ಕೂಡ ನಾವು ಕಾಣ್ತೇವೆ. ಗಂಗಾ ಸ್ನಾನ, ತುಂಗಾ ಪಾನ ಅಂತ ಹೇಳ್ಕೊಂತ ಬಂದು ಈ ಪುಸ್ತಕದಲ್ಲಿ ಐತೆ. ಅವೆರಡೂ ಹಂಗೆ ಮಾಡಕ್ಕೆ ಹೋದರೆ, ಗಂಗಾ ನದಿಯಲ್ಲಿ ಏನಾದರೂ ಸ್ನಾನ ಮಾಡಕ್ಕೆ ಹೋದ್ರೆ ಇಲ್ಲಿ ಸಮ್ಮರ್ ಸೀಸನಲ್ಲಿ ಹೆಣಗಳು ಪ್ರಾಣಿಗಳು ಸತ್ತವನ್ನ ಖಾಲಿ ಹೊಡಿತಾವ, ಮೈ ಮೇಲೆಲ್ಲ ರೋಗ ಹತ್ತದ. ನಾವು ತಿಳ್ಕೊಳ್ತೇವೆ ಕಾಶಿಗೆ ಹೋಗಿ ನಾವು ನೀರ ಮುಳುಗಿ ಬಂದರೆ ಭಾಳ ಪುಣ್ಯ ಆಗ್ತೈತಿ ಅಂತ. ಸತ್ತಾರ ಮುಗಿದು ಎಲ್ಲ ಅಲ್ಲಿ ಹೋಗಿ ಹಾಕ್ತಾರೆ. ಯಾವ ಹೆಣ ಹೋದ್ರು ಅಲ್ಲಿ ಸಾಕಪ್ಪ, ಇಲ್ಲೇ ಗಂಗಾ ನದಿಯಲ್ಲಿ ಸತ್ತು ನಾನು ಪುಣ್ಯ ಬರುತ್ತೆ ಅಂತ ಹೋಗಿ ಅಲ್ಲಿ ಹಾಕಿ ಸಾಯ್ತಾರೆ ವಯಸ್ಸಾದ. ಹೌದಾ? ಈ ಯಮುನಾ ನದಿ ದಂಡೆ ಅಗ್ರ, ಅದ್ರ ದಂಡಿಗೆ ಹತ್ತಿರವಾಗಿ ನಾವು ನಿಂತರೆ ಎಷ್ಟು ಪೊಲ್ಯೂಟ್ ಐತಿ ಅಂದ್ರೆ ಸ್ಮೆಲ್ ಬರ್ತದೆ. ಇದೆಲ್ಲ ಕಾರಣಗಳು ಸರ್ಕಾರ ಅನೇಕ ಯೋಜನೆಗಳನ್ನು ಮಾಡಿದೆ. ಅವುಗಳನ್ನು ನಾವು ಆದಷ್ಟು ಮಟ್ಟಿಗೆ ಪಾಲಿಸಿದರೆ ಈ ನೀರನ್ನಾಗಲಿ ಗಾಳಿಯನ್ನಾಗಲಿ ನಾವು ಸಂರಕ್ಷಣೆ ಮಾಡ್ತಕ್ಕಂಥ ಅಂಶವನ್ನು ಕೂಡ ನಾವು ಕಾಣ್ತೇವೆ. ಅದರಲ್ಲಿ ಮುಖ್ಯವಾಗಿ ನಾನು ಇವತ್ತು ಆಯ್ಕೆ ಮಾಡ್ಕೊಂಡು ಬಂದಿರೋದು ಒಂದು, ಈ ಎಲ್ಲ ಕಾರಣಗಳಿಂದ ಏನಾಗ್ತದೆ, ಎಕಾಲಜಿಕಲ್ ಕ್ರೈಸಿಸ್ ಆಗ್ತದೆ. ಒಂದು ಪರಿಸರ ವಿಷಮ ಸ್ಥಿತಿ ಬರ್ತೈತಿ ಅಂತ ಹೇಳ್ತೀವಿ. ಪರಿಸರ ವಿಷಮ ಸ್ಥಿತಿ ಅಂದರೆ ಏನು? ನಮಗೆ ಬದುಕಲಿಕ್ಕೆ ಎಲ್ಲಿ ಅಸಾಧ್ಯ ಇಲ್ಲವೋ ಆವಾಗ ನಮಗೆ ದೈಹಿಕವಾಗಿ ಮಾನಸಿಕವಾಗಿ ನಾವು ಅಬಲರಾಗ್ತೀವಿ, ಆರೋಗ್ಯವಂತರಾಗಿ ಇರೋದಿಲ್ಲ. ಆಗ ಸಮಸ್ಯೆಗಳು ಏನಾಗ್ತವೆ, ಅಲ್ಲಿ ಕ್ರಿಯೇಟ್ ಆಗ್ತವೆ. ಪರಿಸರದಲ್ಲಿ ಒಂದು ಅಸಮತೋಲನ ಉಂಟಾಗ್ತಕ್ಕಂಥ ಅಂಶವನ್ನು ಕೂಡ ನಾವು ಕಾಣ್ತೇವೆ. ಈ ಪರಿಸರ ಅಸಮತೋಲನ ತೆಗೆದುಕೊಂಡಾಗ ಮುಖ್ಯವಾಗಿ ನಾವು ಬರ್ತಕ್ಕಂಥದ್ದು ಅಂದರೆ ಫಾರೆಸ್ಟಿನ ಬರ್ತೇವೆ. ಅದಕ್ಕೆ ಹೇಳ್ತಾರೆ, ಅದ ಮರವಿದ್ದರೆ ನಾಡು, ಅದ ಕಾಡಿದ್ದರೆ ನಾಡು ಅಂತ ನಾವು ಹೇಳ್ತೇವೆ. ಕಾಡು ಇತ್ತು ಅಂದರೆ ನಾಡು, ಕಾಡಿಲ್ಲ ಅಂದರೆ ನಾಡಿಲ್ಲ. ಈಗ ಸಹರಾ ಡಿವಿಷನ್ನಲ್ಲಿ ಅದಾರ ಜನ ಏನು ಇಲ್ಲಿ ಯಾಕದವಿ ಸುತ್ತಮುತ್ತ ಎಲ್ಲ ಅದಾವೆ, ಎಲ್ಲೋ ಜನ ಇದ್ದಾರೆ. ಇಟ್ಸ್ ಎ ವೆರಿ ಲೆಸ್ ಪಾಪ್ಯುಲೇಷನ್. ಹೌದಾ? ಅಂದರೆ ಕಾಡುಗಳು ಇತ್ತು ಅಂದರೆ ನಾಡು. ಈಗ ನಮಗೆ ಬೇಡಿಕೆಗಳು ಏನದವಲ್ಲ, ದ ಹ್ಯೂಮನ್ ವಾಂಟ್ಸ್ ಆರ್ ದಿ ಅನ್ಲಿಮಿಟೆಡ್ ಅಂತ ನಾವು ಹೇಳ್ತೀವಿ. ಮನುಷ್ಯನ ಬೇಡಿಕೆಗಳಿಗೆ ಕೊನೆ ಇಲ್ಲ. ಆದರೂ ಕೂಡ ಅವಶ್ಯಕವಾಗಿ 5 ಬೇಡಿಕೆಗಳಿದ್ದಾವೆ. ಒಂದು ಫುಡ್ ಬೇಕು, ಒಂದು ವಾಟರ್ ಬೇಕು, ಒಂದು ಏರ್ ಬೇಕು, ಒಂದು ಕ್ಲಾತಿಂಗ್ ಬೇಕು, ಇನ್ನೊಂದು ಶೆಲ್ಟರ್ ಬೇಕು. ಇದು ಮನುಷ್ಯನಿಗೆ 5. ಆದರೆ ಇತರ ಜೀವಿಗಳಿಗೆ 4 ಇದ್ರೆ ಸಾಕು. ಯಾವುದು ಈ ಕ್ಲಾತಿಂಗ್ ಅವಶ್ಯಕತೆ ಇಲ್ಲ. ಪ್ರಾಣಿಗಳಿಗೆ ಏನು ಅವಶ್ಯಕತೆ ಬರೋದಿಲ್ಲ. ಹೌದಾ? ಆಗ್ತಾವಾದರೂ ಕೂಡ ನಾವು ಸಾಕ್ತಕ್ಕಂಥ ಪ್ರಾಣಿಗಳಿಗೆ ಈಗ. ಆದರೆ ದೀಸ್ ಆರ್ ದಿ 5. ಇವನ್ನು ನಾವು ಸಂಪೂರ್ಣವಾಗಿ ಒಂದು ವ್ಯವಸ್ಥಿತ ರೀತಿಯಲ್ಲಿ ನಾವೆಂದು ಬಳಕೆ ಮಾಡಬೇಕು ಅಂದರೆ ನಿಸರ್ಗದ ಒಂದು ಅತ್ಯಮೂಲ್ಯವಾಗಿರ್ತಕ್ಕಂಥ ಒಂದು ಸಂಪನ್ಮೂಲ ಯಾವ್ದು ಬೇಕಾಗ್ತದೆ, ಅರಣ್ಯಗಳು ಬೇಕಾಗ್ತವೆ. ಹೌದಾ? ಅವುಗಳ ಸಂರಕ್ಷಣೆಗಳು ನಮಗೆ ಇಲ್ಲಿ ಬಹಳ ಮುಖ್ಯ ಇರ್ತದೆ. ಮೊದಲು ಒಂದು ಕಾಲ ಇತ್ತು, ಹುಲಿಗಳು ಅರಣ್ಯಗಳನ್ನು ಸಂರಕ್ಷಿಸ್ತೇವೆ ಅಂತ ಹೇಳ್ತಾ ಇದ್ರು. ಹೌದಾ? ಹುಲಿಗಳು ಅರಣ್ಯಗಳನ್ನು ಸಂರಕ್ಷಿಸ್ತವೆ, ಅರಣ್ಯಗಳು ಹುಲಿಗಳನ್ನು ಸಂರಕ್ಷಿಸುತ್ತವೆ. ಆದರೆ ಈಗ ಬದಲಾವಣೆ ಆಗಿಬಿಟ್ಟಿದೆ. ಯಾಕಂದರೆ ನಾಡಿನ ಮನುಷ್ಯ ಕಾಡಿಗೆ ಹೋಗಿ ಕಾಡು ಪ್ರಾಣಿಗಳು ನಾಡಿಗೆ ಬರಕ್ಕೆ ಹಚ್ಚಾವೆ. ಮನುಷ್ಯ ಕಾಡಿಗೆ ಹೊಂಟ್ಬಿಟ್ಟ. ಆ ಪ್ರಾಣಿಗಳು ಎಲ್ಲಿ ಹೋಗ್ಬೇಕಾಯ್ತು? ಅವು ವಾಸಸ್ಥಾನ ಇಲ್ಲ. ಅವು ಎಲ್ಲಿ ಬರಬೇಕಾಯ್ತು? ಈಗ ನಾಡಿಗೆ ಬರ್ತಕ್ಕಂಥ ಪರಿಸ್ಥಿತಿಯನ್ನು ಈಗ ಕಾಣ್ತೀವಿ. ಇನ್ನು ಮುಂಬರುವ 25, 30, 40 ವರ್ಷಗಳಲ್ಲಿ ಬಹುಶಃ ಈಗಿರ್ತಕ್ಕಂಥ ನೀವುಗಳು ಏನದಾವಲ್ಲ, ಬಹುಶಃ ನಾವೇನು ಕಾಣಕ್ಕಿಲ್ಲ, ನೀವೇನು ಕಾಣ್ಬೋದು. ಹೆಂಗ್ರಿಯಪ್ಪ ಇದು ಗಾಳಿಗೆ ಬೇಲಿಗೆ ಆಕ್ಸಿಜನ್ ಒಂದು ಡಬ್ಬ ಇಟ್ಕೊಂಡು ಒಂದು ಮೂಕಿ ಒಂದು ಹಾಕ್ಕೊಂಡು ಈಗ ಹಾಕೋದು. ಈಗ ಯಾರು ಬಂದಿದ್ದು ಈಗ ಹಾಕ್ಕೊಂಡು ಸುಮ್ಮನೆ ಓಡಾಡೋದು. ಅಲ್ಲಿ ದುಡ್ಡು ಎಷ್ಟು ಆಕ್ಸಿಜನ್ಗೆ ಎಷ್ಟು ಕೊಡು, ಇಷ್ಟು ಕೊಡಿ, ಇಷ್ಟು ಕೊಡಿ. ಈಗ ಯಾರು ಕೊಡ್ತೀವಿ ನೀವು ಗಾಳಿಗೆ? ಗಾಳಿ ಕೊಡ್ತೀವಿ, ನೀರಿಗೆ ಕೊಡ್ತೀವಿ. ಹೌದಾ? ಆ ಪರಿಸ್ಥಿತಿ ಇನ್ನೊಂದು ಇಲ್ಲೇ ಮುಂದುವರೆದರೆ
25ರಿಂದ 30 ವರ್ಷಗಳ ಒಂದು ಅವಧಿಯಲ್ಲಿ ಏನಾಗ್ತದೆ, ಆ ಸಿಲಿಂಡ್ರನ್ನು ಬೆನ್ನಿಗೆ ಕಟ್ಕೊಂಡು ಆ ಪರ್ವತಾರೋಹಿಗಳು ಹೆಂಗೆ ಹತ್ತಾರಲ್ಲ ಹಂಗೆ ನಾವು ನೀವು ಕಾಲೇಜಿಗೆ ಬರೋ ಹೊತ್ನ್ಯಾಗ ಮನೆಗೆ ಹೋಗೋ ಹೊತ್ನ್ಯಾಗ ಸಿಲಿಂಡರ್ ಹಾಕ್ಕೊಂಡು ಮುಗಿ ಹಾಕ್ಕೊಂಡು ನಾವು ಉಸಿರಾಡ್ಕೊಂತ ಹೋಗೋದು. ಅವಾಗ ಬೇರೆ ಯಾರು ಮಾಡ್ತಾರೆ, ಇವ್ರು ಮನುಷ್ಯರು ಅಥವಾ ಬೇರೆ ಯಾರು ಅಂದರೆ ಮನುಷ್ಯನ ಸ್ವರೂಪದಲ್ಲಿ ಏನಾಗ್ತದೆ, ಬದಲಾವಣೆ ಆಗ್ತಕ್ಕಂಥ ಅಂಶವನ್ನು ಕೂಡ ನಾವು ಕಾಣ್ತೀವಿ. ಇದು ಜನರಲ್ ರಿಸೋರ್ಸಸ್ ಬಗ್ಗೆ, ನಾನು ಕನ್ಸರ್ವೇಷನ್ ಬಗ್ಗೆ ಒಂದು ಅಂಶ. ಒಂದು ಸ್ಲೈಡ್ಸ್ ಮಾಡಿ ಎಕಾಲಜಿಕಲ್ ಕ್ರೈಸಿಸ್ ಅಂತ ನಾನು ಹೇಳ್ತೀನಿ. ಆ ಕ್ರೈಸಿಸ್ನಲ್ಲಿ ಮುಖ್ಯವಾಗಿ ಇದು ಅರ್ಥ ಎಲ್ಲ ಈಗ ಹೇಳಿ